ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಮಾರುತಿ ಪಾವಗಡ. ಕಳೆದ 8 ತಿಂಗಳಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹುದೊಡ್ಡ ಟೆನ್ಷನ್ನಲ್ಲಿದ್ದರು. ಈ ದಿನ ಏನಾಗುತ್ತೋ, ನಾಳೆ ಏನಾಗುತ್ತೋ, ನಾಡಿದ್ದೇನಾಗುತ್ತೋ, ರಾಜಕೀಯ ತಿರುವುಗಳನ್ನು ಪಡ್ಕೊಳ್ಳುತ್ತಾ ಅನ್ನುವಂಥ ಒಂದು ಪ್ರಶ್ನೆಗಳು ಸದಾ ಸಿದ್ದರಾಮಯ್ಯ ಅವರನ್ನು ಕಾಡ್ತಾ ಇದ್ವು. ಯಾಕಂತ ಹೇಳಿದ್ರೆ ಕಳೆದ 40 ವರ್ಷದಲ್ಲಿ ಅಂಥ ಒಂದು ಆರೋಪ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿಬಂದಿರಲಿಲ್ಲ. ಸಿದ್ದರಾಮಯ್ಯ ಅವರನ್ನು ಬೆರಳು ತೋರಿಸಿ ನೀವಿಂಥ ಒಂದು ಆರೋಪವನ್ನು ಮಾಡಿದ್ದೀರಾ, ಇಂಥ ಒಂದು ಅಕ್ರಮವನ್ನು ಮಾಡಿದ್ದೀರಾ, ಇಂಥ ಒಂದು ಆರೋಪ ನಿಮ್ಮ ಮೇಲೆ ಇದೆ ಅನ್ನುವಂಥ ಒಂದು ರೀತಿಯಲ್ಲಿ ಯಾರೂ ಕೂಡ ಕೇಳಿರಲಿಲ್ಲ. ಆದರೆ 2024 ಜುಲೈ ತಿಂಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಇಬ್ಬರು RTI ಕಾರ್ಯಕರ್ತರು ಮುಂದೆ ನಿಂತಿದ್ದರು. ಅವತ್ತು ರಾಜಭವನ ಕದವನ್ನು ತಟ್ಟಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ತಮ್ಮ ಪತ್ನಿಯ ಹೆಸರಿಗೆ 14 ನಿವೇಶನಗಳನ್ನು ಮೂಡಾದಿಂದ ಪಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು TJ ಅಬ್ರಹಾಂ ಹಾಗೂ ಸ್ನೇಹಮಯಿ ಕೃಷ್ಣ ಮಾಡಿದರು. ಇದು ರಾಜಭವನಕ್ಕೂ ಕೂಡ ಹೋಗಿತ್ತು. ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಂತಹ ಈ ಇಬ್ಬರು RTI ಕಾರ್ಯಕರ್ತರು ಸಿದ್ದರಾಮಯ್ಯ ಮತ್ತು ಅವರ 4 ವಿರುದ್ಧ, ಅಂದರೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಾಗಿರ್ಬೋದು, ಸಿದ್ದರಾಮಯ್ಯವರ ಪತ್ನಿಯವರ ಸಹೋದರ ದೇವರಾಜ್ ಆಗಿರ್ಬೋದು, ಅದೇ ರೀತಿ ಮೂಡಾ ಕಮಿಷನರ್ ಅವರ ವಿರುದ್ಧ ದೂರು ದಾಖಲು ಮಾಡೋದಕ್ಕೆ ಅನುಮತಿಯನ್ನು ಕೇಳಿದರು. ಅದರಲ್ಲೂ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಸಹಜವಾಗಿಯೇ ರಾಜ್ಯಪಾಲರ ಅನುಮತಿ ಕಡ್ಡಾಯ. ಈ ಹಿಂದೆ ಯಡಿಯೂರಪ್ಪ ಅವರ ಪ್ರಕರಣದಲ್ಲಿ ನಾವು ಆ ನಿಯಮಾವಳಿಗಳನ್ನು ನೋಡಿದ್ದೇವೆ. ಅದೇ ರೀತಿ ಸಿದ್ದರಾಮಯ್ಯ ಅವರ ವಿರುದ್ಧ ನಾವು ದೂರು ದಾಖಲು ಮಾಡೋದಕ್ಕೆ ಅನುಮತಿಯನ್ನು ಕೊಡಿ ಅನ್ನುವಂಥ ಒಂದು ಮನವಿಯನ್ನು ರಾಜ್ಯಪಾಲರ ಮುಂದೆ ಇಟ್ಟಿದ್ದರು. ಕೇವಲ ಅಷ್ಟೇ ಮಾಡಿರಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ 1992ರಿಂದ ಇವತ್ತಿನವರೆಗೂ 2024ರವರೆಗೂ ಆ 14 ನಿವೇಶನಗಳ ಪೈಕಿ ಆದಂತಹ ಬೆಳವಣಿಗೆಗಳು, ಅಂದರೆ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ರೀತಿಯ ನಡವಳಿಕೆಗಳು ಆದವು, ಎಲ್ಲಿ ಸಿದ್ದರಾಮಯ್ಯವರ ಒಂದು ಪಾತ್ರ ಇತ್ತು, ಈ ಎಲ್ಲ ವಿಚಾರಗಳ ಬಗ್ಗೆ ರಾಜ್ಯಪಾಲರ ಗಮನಕ್ಕೆ ತರಲಾಗಿತ್ತು. ದಾಖಲೆಗಳ ಸಮೇತ ಒಂದೊಂದೇ ವರ್ಷದ ವಿವಿಧ ರೀತಿಯಾದಂಥ ಒಂದು ದಾಖಲೆಗಳನ್ನು ಅಬ್ರಹಾಂ ಹಾಗೂ ಸ್ನೇಹಮಯಿ ಕೃಷ್ಣ ಇಬ್ಬರು ಕೂಡ ಇಟ್ಟಿದ್ರು. ಜೊತೆಗೆ ಅಬ್ರಹಾಂ ಅವ್ರಿಗೆ 7 ದಿನಗಳ ಕಾಲ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡೋದಕ್ಕೆ ಒಂದು ಸೋಕಾಶ್ ನೋಟಿಸನ್ನು ಕೂಡ ರಾಜ್ಯಪಾಲರು ಕೊಟ್ಟಿದ್ದರು. ಕೇವಲ ಅಬ್ರಹಾಂಗೆ ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ನಿಮ್ಮ ವಿರುದ್ಧ ಇಂಥ ಒಂದು ಆರೋಪ ಬಂದಿದೆ, ನಿಮ್ಮ ವಿರುದ್ಧ ನಾನು ದೂರು ದಾಖಲು ಮಾಡೋದಕ್ಕೆ ಯಾವ ಕಾರಣಕ್ಕೋಸ್ಕರ ಅನುಮತಿ ಕೊಡಬಾರ್ದು, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಉತ್ತರವನ್ನು ಕೊಡಿ ಅನ್ನುವಂಥ ಒಂದು ರೀತಿಯಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೋಕಾಶ್ ನೋಟಿಸನ್ನು ಕೊಟ್ಟಿದ್ದರು. ಆ ಸೋಕಾಶ್ ನೋಟಿಸ್ ವಿರುದ್ಧವಾಗಿ ಅವತ್ತು ಸಿದ್ದರಾಮಯ್ಯ ಅವರ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ನಡೆಸಿದರು. ಆ ಕ್ಯಾಬಿನೆಟ್ಟಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಉತ್ತರ ಕೊಡೋದಕ್ಕೆ ಆಗೋದಿಲ್ಲ, ಇದು ಸರ್ಕಾರದ ವ್ಯಾಪ್ತಿಗೆ ಬರೋದಿಲ್ಲ, ಇದರ ಒಂದು ಅಧಿಕಾರ ರಾಜ್ಯಪಾಲರಿಗೆ ಇಲ್ಲ ಅನ್ನುವಂತಹ ಒಂದು ಉತ್ತರವನ್ನು ಅವತ್ತು ನಡೆದಂತಹ ಕ್ಯಾಬಿನೆಟ್ಟಲ್ಲಿ ರಾಜ್ಯಪಾಲರಿಗೆ ಸಂದೇಶ ರವಾನೆ ಮಾಡುವಂಥ ಒಂದು ಕೆಲಸ ಸರ್ಕಾರ ಮಾಡಿತ್ತು. ಆದರೆ ಅದಾದ ಬಳಿಕ ನಡೆದಂತಹ ಬೆಳವಣಿಗೆಗಳೇ ಬೇರೆ ಆಗಿದ್ದು. ರಾಜ್ಯಪಾಲರು ಅಬ್ರಹಾಂ ಹಾಗೂ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನು ಪರಿಗಣಿಸಿ ದೂರು ದಾಖಲು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಯಾವಾಗ ರಾಜ್ಯಪಾಲರು ಈ ರೀತಿಯಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಗ್ರೀನ್ ಸಿಗ್ನಲ್ ಕೊಟ್ಟರೋ ನೇರವಾಗಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಹೋದರು. ಹೈಕೋರ್ಟಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಸ್ನೇಹಮಯಿ ಕೃಷ್ಣ ಮತ್ತು ಅಬ್ರಹಾಂ ಅವರ ಒಂದು ವಾದ ಏನು ಅನ್ನುವಂಥದ್ದನ್ನು ಹೇಳ್ಬಿಡ್ತೀನಿ. ಅದ್ರ ಜೊತೆಗೇ ಹೈಕೋರ್ಟಲ್ಲೂ ಕೂಡ ಆದಂತಹ ಬೆಳವಣಿಗೆಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅಂದರೆ 1992ರಲ್ಲಿ ಲೇಔಟ್ ನಿರ್ಮಾಣ ಮಾಡೋದಕ್ಕೆ ಮೂಡಾ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳುತ್ತೆ. ಕೆಸರೆ ಗ್ರಾಮ ಸುತ್ತಮುತ್ತಲೂ ಇರುವಂತಹ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳುತ್ತೆ 1992ರಲ್ಲಿ. ಅದರ ಅಂತಿಮ ನೋಟಿಫಿಕೇಷನ್ ಆಗುವಂಥದ್ದು 1998ರಲ್ಲಿ. 98ರವರೆಗೂ ಕೂಡ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ಪಾತ್ರ ಅಲ್ಲಿ ಎಲ್ಲೂ ಕೂಡ ಇರೋದಿಲ್ಲ. ಆದರೆ 98ರಲ್ಲಿ 2004ರಲ್ಲಿ ಸಿದ್ದರಾಮಯ್ಯವರ ಭಾವಮೈದ, ಅಂದರೆ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರ ಸಹೋದರ ದೇವರಾಜು ಅನ್ನೋರು ನೋಟಿಫಿಕೇಷನ್ ಆಗಿದ್ದಂತಹ ಜಮೀನನ್ನು ಡಿನೋಟಿಫಿಕೇಷನ್ ಮಾಡಿಕೊಂಡು 3 ಎಕರೆ 16 ಗುಂಟೆ ಜಮೀನನ್ನು ಖರೀದಿ ಮಾಡ್ತಾರೆ. ಅದನ್ನು ಪಾರ್ವತಿ ಅವರ ಹೆಸರಿಗೆ ಗಿಫ್ಟಾಗಿ ಪರಿವರ್ತನೆ ಮಾಡ್ತಾರೆ. ಅಂದರೆ ಇಲ್ಲಿ 2004ರಲ್ಲಿ ಅಧಿಕೃತವಾಗಿ ಸಿದ್ದರಾಮಯ್ಯವರ ಕುಟುಂಬ ಅಲ್ಲಿ ಎಂಟ್ರಿ ಆಯಿತು. ಭಾವಮೈದನ ಮುಖಾಂತರ ಆ ಜಾಗಕ್ಕೆ ಎಂಟ್ರಿ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅಂದರೆ ಸ್ವಾಧೀನಪಡಿಸಿಕೊಂಡಿದ್ದಂತಹ ಜಮೀನನ್ನು ಖರೀದಿ ಮಾಡಿದಂಥ ಒಂದು ಕೆಲಸ ಅವತ್ತು ಮಾಡಿಕೊಂಡಿದ್ರು. ಅದಾದ ಬಳಿಕ ಡಿನೋಟಿಫಿಕೇಷನ್ ಪ್ರಕ್ರಿಯೆಗಳು ಆದವು ಅನ್ನುವಂಥ ಒಂದು ಆರೋಪ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ದು. ಇದೇ ವಾದವನ್ನು ಹೈಕೋರ್ಟಲ್ಲೂ ಕೂಡ ಮಾಡಿದರು. ಹೈಕೋರ್ಟ್ ವಾದ ಮತ್ತು ಪ್ರತಿವಾದಗಳನ್ನು ಆಲಿಸಿ, ಅಂದರೆ ಒಂದು ಕಡೆ
ಸ್ನೇಹಮಯಿ ಕೃಷ್ಣ ಮತ್ತು ಅಬ್ರಹಾಂ ಇಬ್ಬರು ಅವರ ಪರ ವಕೀಲರು ಹೇಳಿದ್ದು ಇಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಎದ್ದು ಕಾಣಿಸ್ತಾ ಇದೆ. 92ರಲ್ಲಿ ನೋಟಿಫಿಕೇಷನ್ ಆಗುತ್ತೆ, 98ರಲ್ಲಿ ಫೈನಲ್ ನೋಟಿಫಿಕೇಷನ್ ಆಗುತ್ತೆ, 2004ರಲ್ಲಿ ನೋಟಿಫಿಕೇಷನ್ ಆಗಿದ್ದಂತಹ ಜಮೀನನ್ನು ದೇವರಾಜು ಅವರು ಪರ್ಚೇಸ್ ಮಾಡ್ತಾರೆ. ತದಬಳಿಕ ಅವರ ಸಹೋದರಿಗೆ ಗಿಫ್ಟ್ ಡೀಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ 94ರಲ್ಲೂ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದರು. ಅದೇ ರೀತಿ 2004ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಇದ್ದರು. ಹೀಗಾಗಿ ಯಾವಾಗ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದರೋ ಆ ಸಂದರ್ಭದಲ್ಲಿ ಈ ಫೈಲ್ ಮೂವ್ ಆಗಿದೆ. ಇದು ಅವರು ಮಾಡಿದಂತಹ ಒಂದು ವಾದ. ಆ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತಹ ಹೈಕೋರ್ಟ್ ಏಕಸದಸ್ಯ ಪೀಠ 2024ರವರೆಗೂ ಕೂಡ ಯಾವ ರೀತಿ ಬೆಳವಣಿಗೆಗಳು ಆಗ್ತಾ ಬಂದವು ಅಂತದನ್ನು ನೋಡ್ತಲೇ ಬಂದರು. ಅಂದರೆ 2004ರಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಅದು ಗಿಫ್ಟ್ ಡೀಡ್ ಮೂಲಕ ಬರುತ್ತೆ. ಆದರೆ ಅಷ್ಟೊತ್ತಿಗೆ ಆಗಾಗಲೇ ಫೈನಲ್ ಡಿನೋಟಿಫಿಕೇಷನ್ ಆಗಿಬಿಟ್ಟಿರುತ್ತೆ. ಫೈನಲ್ ನೋಟಿಫಿಕೇಷನ್ ಆಗಿಬಿಟ್ಟಿರುತ್ತೆ. ಫೈನಲ್ ನೋಟಿಫಿಕೇಷನ್ ಆಗಿರುವಂತಹ ಜಮೀನನ್ನು ಖರೀದಿ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆ ನ್ಯಾಯಾಲಯವು ಕೂಡ ಅವತ್ತು ಕೇಳಿತ್ತು. ಅದಾದ ಬಳಿಕ 2015ರಲ್ಲಿ ಮತ್ತೊಮ್ಮೆ ದೇವನೂರು ಬಡಾವಣೆ ರಚನೆ ಮಾಡುವ ಸಲುವಾಗಿ ಜಮೀನನ್ನು ಮತ್ತೆ ಸ್ವಾಧೀನಪಡಿಸ್ಕೊಳ್ಳುವಂಥ ಒಂದು ಕೆಲಸ ಆಗುತ್ತೆ. ಆದರೆ ಇದು ಅವತ್ತು ಆ ಜಮೀನನ್ನು ಮಾಲೀಕರಾಗಿದ್ದಂತಹ ಪಾರ್ವತಿ ಅವರ ಗಮನಕ್ಕೆ ಬಂದಿಲ್ಲ. ಹೀಗಾಗಿ ಇದನ್ನು ಈ ವಿಚಾರವನ್ನು ಪಾರ್ವತಿ ಮತ್ತು ಅವರ ಕುಟುಂಬದವರು, ಅಂದರೆ ಸಹಜವಾಗಿ ಸಿದ್ದರಾಮಯ್ಯ ಸೇರಿದಂತೆ ಬೇರೆ ಬೇರೆಯವರು ಪ್ರಶ್ನೆ ಮಾಡುವಂಥ ಒಂದು ಕೆಲಸ ಆಗುತ್ತೆ. ಆಗ ಮೂಡಾದವರು ನಮ್ಮಿಂದ ತಪ್ಪಾಯಿತು ಅನ್ನುವಂಥದ್ದನ್ನು 2018ರಲ್ಲಿ ಒಪ್ಕೊಳ್ತಾರೆ. 50-50 ರೇಷಿಯೋದಲ್ಲಿ ನಿಮಗೆ ನಿವೇಶನಗಳನ್ನು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಕೆಸರೆ ಗ್ರಾಮದಲ್ಲಿ 3 ಎಕರೆ 16 ಗುಂಟೆ ಜಮೀನು ಇರುತ್ತೆ. ಸಿದ್ದರಾಮಯ್ಯವರ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥದ್ದು, ಪಾರ್ವತಿಯವರ ಹೆಸರಲ್ಲಿರುವಂಥದ್ದು. ಅದನ್ನು ಸ್ವಾಧೀನಪಡಿಸ್ಕೊಂಡಿದ್ದಕ್ಕೆ ವಿಜಯನಗರ, ಅಂದರೆ ಮೈಸೂರಲ್ಲಿರುವಂತಹ ವಿಜಯನಗರದ ಬಡಾವಣೆಯಲ್ಲಿ 14 ನಿವೇಶನಗಳನ್ನು 2022ರಲ್ಲಿ, ಅಂದರೆ ಆಗ ಇದ್ದಿದ್ದು BJPಯ ಸರ್ಕಾರ. ಆವಾಗ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಆ ಸಂದರ್ಭದಲ್ಲಿ 14 ನಿವೇಶನಗಳನ್ನು ಪಡ್ಕೊಳ್ಳುವಂತಹ, ಅಂದರೆ ಸಿದ್ದರಾಮಯ್ಯವರ ಕುಟುಂಬಕ್ಕೆ ಬರ್ತವೆ, ಅದು ಯಾವ ಮೂಲಕ ಬರ್ತವೆ ಅನ್ನುವಂಥದ್ದು ಇಬ್ಬರು RTI ಕಾರ್ಯಕರ್ತರು ಕೇಳಿದಂತಹ ಒಂದು ಪ್ರಶ್ನೆ. ಅಂದರೆ ಒಬ್ಬ ಪ್ರಭಾವಿ ನಾಯಕ ಆಗಿದ್ದರಿಂದಲೇ ಅವತ್ತು ಮೂಡಾದವರು ಅವ್ರಿಗೆ 14 ನಿವೇಶನಗಳನ್ನು ಕೊಟ್ಟರು. ಕೆಸರೆ ಗ್ರಾಮ ಮೈಸೂರಿನ ಕಸಬಾ ಹೋಬಳಿಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿದೆ. ಆದರೆ ಇವ್ರಿಗೆ ಮೈಸೂರಿನ ಪ್ರಭಾವಿ ಬಡಾವಣೆಯಲ್ಲಿ, ವಿಜಯನಗರ ಬಡಾವಣೆಯಲ್ಲಿ 14 ನಿವೇಶನಗಳನ್ನು ಕೊಡ್ತಾರೆ. ಒಂದೊಂದು ನಿವೇಶನದ ಬೆಲೆ ಕೋಟಿ ರೂಪಾಯಿಗಳು. ಹೀಗಾಗಿ ಇದರಲ್ಲಿ ಸಂಪೂರ್ಣವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಅಂದರೆ ಅವತ್ತು ವಿರೋಧ ಪಕ್ಷದಲ್ಲಿದ್ದಾಗಲಾಗಿರ್ಬೋದು, ಆ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಸಮಯದಲ್ಲಾಗಿರ್ಬೋದು, ಅದಕ್ಕೂ ಮೊದಲು ಉಪಮುಖ್ಯಮಂತ್ರಿ ಆಗಿದ್ದಂತಹ ಸಮಯದಲ್ಲಾಗಿರ್ಬೋದು, ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇವು ಓವರಾಲ್ ಅಂದರೆ 1992ರಿಂದ 2022ರವರೆಗೂ ಆಗಿರುವಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಖಂಡ ತುಂಡವಾಗಿ ಬಹಳಷ್ಟು ಲೋಪದೋಷಗಳು ಆಗಿದ್ದಾವೆ. ತಮಗೆ ಯಾವಾಗ ಫೇವರಿಸಮ್ ಬೇಕಾಗಿತ್ತೋ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದನ್ನು ತಮಗೆ ಅನುಕೂಲ ಆಗುವಂಥ ಒಂದು ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಒಂದು ವಾದವನ್ನು ಮಂಡಿಸಿದರು. ಇದನ್ನು ಸಹಜವಾಗಿ ನ್ಯಾಯಾಲಯವು ಕೂಡ ಅವತ್ತು ಒಪ್ಪಿ ಈ ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದರಲ್ಲಿ ರಾಜ್ಯಪಾಲರ ತಪ್ಪಿಲ್ಲ ಅನ್ನುವಂಥ ಒಂದು ತೀರ್ಪನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಮಾಡಿತ್ತು. ಅವತ್ತು ಹೈಕೋರ್ಟ್ ಮುಂದೆ ಅಕ್ಷರಶಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ವಕೀಲರ ಟೀಮ್ ಸೋತು ಶರಣಾಗಿತ್ತು. ಅದಾದ ಬಳಿಕ ಸ್ನೇಹಮಯಿ ಕೃಷ್ಣ ಮತ್ತು ಅಬ್ರಹಾಂಗೆ ಆವಾಗಲೇ ಹೆಚ್ಚು ಧೈರ್ಯ ಬಂದಿದ್ದು. ಅದಾದ ಬಳಿಕ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದೂರನ್ನು ಕೂಡ ದಾಖಲು ಮಾಡಿದರು. ದೂರು ದಾಖಲು ಮಾಡಿದ ಬಳಿಕ ಲೋಕಾಯುಕ್ತ ತನಿಖೆಗೆ ಈ ಪ್ರಕರಣವನ್ನು ಒಳಪಡಿಸಲಾಗಿತ್ತು. ಆದರೆ ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಮತ್ತೊಬ್ಬ ದೂರುದಾರ ಅಬ್ರಹಾಂಗೆ ಲೋಕಾಯುಕ್ತರ ಮೇಲೆ ವಿಶ್ವಾಸ ಇರಲಿಲ್ಲ. ಕಾರಣ ಇಷ್ಟೇ, ಲೋಕಾಯುಕ್ತರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥವರು. ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಎಷ್ಟು ಮಟ್ಟಿಗೆ ಇವರು ತನಿಖೆಯನ್ನು ಮಾಡಬಹುದು ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟಿದ್ರು. ಹಾಗಾಗಿ ಈ ಪ್ರಕರಣ CBIಗೆ ವಹಿಸೋದು ಸೂಕ್ತ ಅನ್ನುವಂಥ ಒಂದು ರೀತಿಯಲ್ಲಿ ಮತ್ತೊಂದು ಅರ್ಜಿಯನ್ನು ಹೈಕೋರ್ಟ್ನ ಏಕಸದಸ್ಯ ಪೀಠದ ಮುಂದೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದರು. ಆದರೆ ಹೈಕೋರ್ಟ್ ಏಕಸದಸ್ಯ ಪೀಠ ಭಾಳಷ್ಟು ದಿನಗಳ ಕಾಲ ಈ ಅರ್ಜಿಯನ್ನು ವಿಚಾರಣೆ ಮಾಡಿ ಕೊನೆಗೆ ಈಗಾಗಲೇ ಈ ಪ್ರಕರಣದಲ್ಲಿ ಬಹುತೇಕ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಕಂಪ್ಲೀಟ್ ಮಾಡಿರೋದ್ರಿಂದ CBIಗೆ ಕೊಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿತ್ತು. ಹೀಗಾಗಿ ಲೋಕಾಯುಕ್ತ ಪೊಲೀಸರು ಈಗ ಅಂತಿಮವಾದಂಥ ಒಂದು ರಿಪೋರ್ಟನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಆ ರಿಪೋರ್ಟ್ ಸಹಜವಾಗಿ ಸ್ನೇಹಮಯಿ ಕೃಷ್ಣ ಮತ್ತು ಅಬ್ರಹಾಂ ಇಬ್ಬರಿಗೂ ಕೂಡ ನಿದ್ದೆಗೆಡಿಸಿದೆ. ಸಿದ್ದರಾಮಯ್ಯ ಅವರಿಗೆ ಹೆಚ್ಚು ಖುಷಿ ಕೊಟ್ಟಂತಹ ಒಂದು ರೀತಿಯಲ್ಲಿ ಆ ರಿಪೋರ್ಟ್ ಇದೆ ಅನ್ನುವಂಥ ಒಂದು ಮಾತನ್ನು ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ
ಲೋಕಾಯುಕ್ತರು ಕೋರ್ಟ್ಗೆ ವರದಿ ಸಲ್ಲಿಸುವ ಮೊದಲೇ ಸ್ನೇಹಮಯಿ ಕೃಷ್ಣ ಅವರಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನೀವು ಏನು 4 ಆರೋಪಿಗಳ ವಿರುದ್ಧ ಆರೋಪವನ್ನು ಮಾಡಿದ್ದೀರಾ, ಅದು ಸಿದ್ದರಾಮಯ್ಯ ಅವರಾಗಿರ್ಬೋದು, ಪಾರ್ವತಿ ಅವರಾಗಿರ್ಬೋದು, ದೇವರಾಜು ಆಗಿರ್ಬೋದು, ಈ ಆರೋಪಿಗಳ ಮೇಲೆ ಸಾಬೀತುಪಡಿಸುವಂತಹ ಯಾವುದೇ ದಾಖಲೆಗಳು ಮತ್ತು ಅಂಶಗಳು ಕೂಡ ಇಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ಈ 4 ತಪ್ಪುಗಳು ಕೂಡ ಇಲ್ಲ. ಏನಾದರೂ ತಪ್ಪಾಗಿದ್ದರೆ ಅದು ಮೂಢದಿಂದ ತಪ್ಪಾಗಿದೆ ಹೊರತು ಸಿದ್ದರಾಮಯ್ಯ ಅವರಿಂದ ಆಗಿಲ್ಲ, ಅದೇ ರೀತಿ ಅವರ ಕುಟುಂಬದವರಿಂದಲೂ ಕೂಡ ಆಗಿಲ್ಲ. ಹೀಗಾಗಿ ನಾವು ಅವರ ವಿರುದ್ಧ ಬ್ಲಾಂಕ್ ರಿಪೋರ್ಟ್, ಬಿರಿ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾ ಇದ್ದೀವಿ, ನಿಮ್ಮದೇನಾದರೂ ಇದ್ದರೆ ದಾಖಲೆ ಇದ್ದರೆ ಕೊಡಬಹುದು ಅನ್ನುವಂತಹ ಒಂದು ಉತ್ತರ ಇರುವಂಥ ಒಂದು ನೋಟಿಸನ್ನು ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಇವತ್ತಿಗೆ ಈ ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿರುವಂಥ ಒಂದು ನೋಟಿಸ್, ಆ ನೋಟಿಸಲ್ಲಿರುವಂತಹ ಅಂಶಗಳನ್ನು ನೋಡಿದಾಗ ಸಹಜವಾಗಿ ಸಿದ್ದರಾಮಯ್ಯ ಅವರಿಗೆ ಹೆಚ್ಚು ಖುಷಿಯಾಗಿದೆ. ಕಳೆದ 2024 ಜುಲೈಯಲ್ಲಿ ನಿದ್ದೆಗೆಡಿಸ್ಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಪ್ರತಿದಿನವೂ ಕೂಡ ನನ್ನ 40 ವರ್ಷಗಳ ಒಂದು ರಾಜಕೀಯ ಜೀವನವನ್ನು 14 ನಿವೇಶನಗಳಿಗೋಸ್ಕರ ಅಡ ಇಟ್ನ ಅನ್ನುವಂಥ ಒಂದು ಪ್ರಶ್ನೆಯನ್ನು ತಮ್ಮಲ್ಲೇ ತಾವು ಅದೆಷ್ಟು ಬಾರಿ ಕೇಳ್ಕೊಂಡಿದ್ದಾರೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಎಲ್ಲರ ರೀತಿಯಲ್ಲಿ ರಾಜಕೀಯ ಮಾಡಿದವರು ಅಲ್ಲ ಅನ್ನುವಂಥದ್ದನ್ನು ಹಲವು ಬಾರಿ ಅವರೇ ಹೇಳ್ಕೊಂಡಿದ್ದಾರೆ. ಸದನದಲ್ಲಿ ಎಲ್ಲವೂ ಕೂಡ ಪ್ರಶ್ನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಾನು ಯಾರು ನನ್ನನ್ನು ಬೆರಳು ತೋರಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಅಂಥದ್ದೇನಾದರೂ ನೀವು ಸಾಬೀತು ಮಾಡಿದ್ರೆ ನಾನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದರು. ಯಡಿಯೂರಪ್ಪ ಸೇರಿದಂತೆ ಕುಮಾರಸ್ವಾಮಿ ಅವರ ಸೇರಿದಂತೆ ಹಲವರ ವಿರುದ್ಧ ಆರೋಪಗಳು ಬಂದಾಗ, ಅವರು ಜೈಲಿಗೆ ಹೋಗಿ ಬಂದಾಗ ಅದನ್ನು ನೋಡಿ ವ್ಯಂಗ್ಯವಾಗಿ ಟೀಕೆ ಮಾಡಿದ್ದು ಕೂಡ ಸಿದ್ದರಾಮಯ್ಯ ಅವರೇ. ಹೀಗಾಗಿ ಇಂಥ ಸಿದ್ದರಾಮಯ್ಯ ಅವರು ವಿರುದ್ಧ ಇಂಥ ಒಂದು ಆರೋಪಗಳು ಬಂದಾಗ ಸಹಜವಾಗಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಭಾಳಷ್ಟು ಸಂಕಷ್ಟ ಎದುರಾಗಿತ್ತು, ಭಾಳಷ್ಟು ಆತಂಕಕ್ಕೆ ಗುರಿಯಾಗಿದ್ದರು, ಭಾಳಷ್ಟು ಭಯಪಟ್ಟಿದ್ರು. ಮುಂದೆ ಯಾವ್ಯಾವ ತಿರುವುಗಳನ್ನು ಪಡ್ಕೊಳ್ಳುತ್ತೋ, ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾವೋ ಅನ್ನುವಂಥ ಒಂದು ಭಯ ಸಹಜವಾಗಿ ಸಿದ್ದರಾಮಯ್ಯ ಅವ್ರಿಗೆ ಇತ್ತು. ಹೀಗಾಗಿ ಇವತ್ತು ಬಿ ರಿಪೋರ್ಟ್ ರೆಡಿ ಆಗಿರೋದ್ರಿಂದ ಕಳೆದ ಜುಲೈ ತಿಂಗಳಲ್ಲಿ ಆರಂಭವಾದಂಥ ಒಂದು ಆತಂಕ ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೆ ದೂರ ಆಗಿದೆ. ಆದರೆ ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಇಲ್ಲವೇ ಅಬ್ರಹಂ ಆಗಿರ್ಬೋದು, ನಾವು ಇದನ್ನು ಪ್ರಶ್ನೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದೆ ಯಾವ ದಿಕ್ಕಿನಲ್ಲಿ ಈ ಪ್ರಕರಣ ಸಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಸಿದ್ದರಾಮಯ್ಯ ಅವರು ಒಂದಷ್ಟು ಸೇಫ್ ಆಗಿದ್ದಾರೆ. ಮುಂದೆ ಸ್ನೇಹಮಯಿ ಕೃಷ್ಣ ಮತ್ತು ಅಬ್ರಹಂ ಯಾವ ಹೆಜ್ಜೆಯನ್ನು ಇಡ್ತಾರೆ ಅಂತ ನೋಡಿಕೊಂಡು ಅದನ್ನು ಫಾಲೋ ಮಾಡುವಂಥ ಒಂದು ಕೆಲಸ ಸಿದ್ದರಾಮಯ್ಯ ಅವರ ಒಂದು ಟೀಮ್ ಮಾಡುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.